ಒಂದೇ ಜಾಗದಲ್ಲಿ ಏನೇ ಕೆಲಸ ಮಾಡಲ್ಲ ಅಂದ್ರೆ ಈ ತರ ಟೆಂಟ್ ಹಾಕೊಂಡು ಒಂದ್ ಜಾಗದಲ್ಲಿ ಬರ್ತೀರಾ ಮತ್ತೆ ಇನ್ನೊಂದು ಊರಿಗೆ ಹೋಗ್ತಾರೆ. ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಯಾವ ತರ? ಬೆಳಿಗ್ಗೆ ಎಷ್ಟು ಗಂಟೆ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಅಕ್ಕ ಇದು ಲೈಟ್ ಚಾರ್ಜ್ ಎಲ್ಲಿ ಮಾಡ್ಕೋತೀರಾ ನೀವು? ನನ್ನ ಜೊತೆ ಒಬ್ಬನ್ ಗೆಳೆಯನ್ ಕರ್ಕೊಂಡ್ ಬಂದಿನಿ, ನಾನ್ ವೆಜ್ ತಿಂತಾರೆ. ಆಕಾಶದ ಎತ್ತರದ ಕನಸುಗಳು, ಆದರೆ ಕೈಗಳಲ್ಲಿ ಕೇವಲ ಪರಿಚಯದ ಖಾಲಿ. ಈ ಹೊಸ ಮಣ್ಣು ಹೇಳಿತು, ನಿನ್ನ ಕಥೆಯನ್ನು ನೀನೇ ಬರೆಯಬೇಕು ಪ್ರತಿ ನೋವು ನಿಲುವಿನ ಅಕ್ಷರಗಳಿಂದ. ಬೆವರಿನ ಹನಿಯನ್ನೇ ಸಂತೋಷದ ನೀರಾಗಿ ಮಾರ್ಪಡಿಸಿ ಕನಸಿನ ಬೀಜವನ್ನು ನೆಟ್ಟುವು ಈ ಪರಕೀಯ ಮಣ್ಣಿನಲ್ಲಿ. ವಲಸೆ ಎಂಬುದು ಸ್ಥಳ ಬದಲಾವಣೆಯಲ್ಲ, ಅದು ನೆಲೆಕೊಡದ ನೆಲದ ಮೇಲೆ ಹೃದಯದಿಂದ ನೆಲೆ ಕಟ್ಟುವಂತಹ ನಿರ್ಮಾಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತಿನ ದಿನ ನಾನು ಒಂದು ವಿಭಿನ್ನವಾದ ಕಂಟೆಂಟ್ ನೊಂದಿಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು, ಟೆಂಟ್ ಹಾಕೊಂಡು ಇಲ್ಲಿ ಎಷ್ಟೋ ಜನ ವಾಸವಾಗಿದ್ದಾರೆ. ಇವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಎಷ್ಟು ದಿನಗಳವರೆಗೆ ಇಲ್ಲಿರ್ತಾರೆ, ಮತ್ತೆ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಎಷ್ಟು ದಿವಸ ಇರ್ತಾರೆ, ಇದ್ರ ಬಗ್ಗೆ ನಂಗೆ ತುಂಬಾ ಕ್ಯೂರಿಯಸ್ ಇದೆ. ಇವರಿಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ ಒಂದೊಂದಾಗೆ, ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಸಣ್ಣ ವಯಸ್ಸಿಂದ ತುಂಬಾ ಕ್ಯೂರಿಯಸ್ ಇತ್ತು ಇವ್ರ ಲೈಫ್ ಸ್ಟೈಲ್ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಇವಾಗ ನಾನು ಯೂಟ್ಯೂಬರ್ ಆದ್ಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ. ಸಂಜೆ ಆಗಿರೋದ್ರಿಂದ ಇಲ್ಲಿ ಬೆಂಕಿ ಹಚ್ಚಿದ್ದಾರೆ, ಅಡಿಗೆ ಮಾಡ್ಕೊಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಒಂದ್ ಕಡೆ ಹಚ್ಚಿದ್ದಾರೆ, ಅದೇ ತರನೇ ಇನ್ನು ಬೇರೆ ಬೇರೆ ಕಡೆ ಹಾಕ್ತಾ ಇದ್ದಾರೆ. ಒಂದು 5-6 ಟೆಂಟ್ ಇದಾವೆ ಇಲ್ಲಿ. ಸೊ ಎಲ್ಲಾ ಕಡೆನೂ ಹಾಕ್ತಾರೆ, ಅಡಿಗೆ ಜಾಸ್ತಿ ಮಾಡ್ಬೇಕಲ್ಲ, ಎಲ್ಲರಿಗೂ ಊಟ ಆಗ್ಬೇಕಲ್ಲ. ಸೊ ಇದು ಒಂದ್ ಕಡೆ ಹಚ್ಚಿರೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಮಧ್ಯದಲ್ಲಿ ಸೌದೆಗಳನ್ನ ಇಟ್ಟು ಬೆಂಕಿ ಹಚ್ಚಿರೋದು. ರಾತ್ರಿ ಹೊತ್ತು ಕಾಡು ಪ್ರಾಣಿಗಳ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಈ ಬೆಂಕಿನ ನೋಡಿದ್ರೆ ಕಾಡು ಪ್ರಾಣಿಗಳು ಹತ್ರನೂ ಕೂಡ ಬರಲ್ಲ. ಇದಲ್ಲದೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಚಳಿ ಕಾಸೋದಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ಸೊಳ್ಳೆ ಕಾಟನೂ ಇರಲ್ಲ. ಆ ಕಡೆ ಹಿಂಭಾಗದಲ್ಲಿ ಕಾಣಿಸ್ತೀವಿ ನೋಡಿ, ಅದು ಫಸ್ಟ್ನೇ ಟೆಂಟ್ನ ಮುಂದೆ ಅಡುಗೆ ಮಾಡ್ತಾ ಇರೋದು. ಇದು ಇನ್ನೊಂದು, ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ, ಮತ್ತೆ ಇಲ್ಲೊಂದು. ಸೊ ಈ ರೀತಿ ಅವರವರ ಟೆಂಟ್ನ ಮುಂದೆ ಅಡುಗೆ ಮಾಡ್ಬಿಟ್ಟು ಇಲ್ಲಿ ಬಂದು ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ. ಒಂದೂರಿಂದ ಒಂದೂರಿಗೆ ಹೋಗ್ತಾನೆ ಇರ್ತೀರಾ? ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಯಾವ ತರ ಕೊಡಿಸ್ತೀರಾ? ವಿದ್ಯಾಭ್ಯಾಸ ಅಂದ್ರೆ ಕೆಲವರೆಲ್ಲ ಊರಲ್ಲಿ ಇರ್ತಾರೆ, ಮನೆಯಲ್ಲಿ ಒಬ್ಬೊಬ್ರು ಇರ್ತಾರೆ, ಎಲ್ಲಾ ಮನೆಯಲ್ಲಿ ಒಬ್ಬೊಬ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನೆಲ್ಲ ಅಭ್ಯಾಸಕ್ಕೆಲ್ಲ ಅಲ್ಲಿ ಮನೇಲಿ ಒಬ್ರು ನೋಡ್ಕೊಂತಾರೆ. ನಾವಿಲ್ಲಿ ಹೊರಗಡೆ ಬಂದು ಕೂಲಿನಲ್ಲಿ ಜೀವನ ಮಾಡ್ಕೊಂಡು 6 ತಿಂಗಳ ತನಕ ಇಲ್ಲೇ ಇರ್ತೀವಿ. 6 ತಿಂಗಳಾದ್ಮೇಲೆ ಜೂನ್ 15-20. 6 ತಿಂಗಳು ಅಂದ್ರೆ ಒಂದೇ ಊರಲ್ಲಿ ಇರಲ್ಲ, ಬೇರೆ ಬೇರೆ ಕಡೆ? ಬೇರೆ ಬೇರೆ ಬೇರೆ. 6 ತಿಂಗಳು ಅಂತಂದ್ರೆ ಒಂದೇ ಊರಲ್ಲಿ ಏನಿರಲ್ಲ, 15 ದಿವಸ ಇದ್ರೆ ನೆಕ್ಸ್ಟ್ ಊರಲ್ಲಿ 15 ಒಂದು ತಿಂಗಳು ಹಿಂಗೆ ಕಾಲ ಕಳೀತಾ ಇರ್ತದೆ. ಎಲ್ಲೆಲ್ಲಿ ಕೆಲಸ ಇರುತ್ತೋ ಒಂದೊಂದ್ ತಿಂಗಳು 15 ದಿವಸ ಹಿಂಗೆ ಹೋಗ್ತಾ ಇರ್ತೀವಿ. ಆದ್ಮೇಲೆ ಜೂನ್ 15-20ಕ್ಕೆ ಊರಿಗೆ ಹೋಗ್ತೀವಿ. ಎಲ್ಲರಿಗೆ ಜಮೀನಲ್ಲಿ ಕೆಲಸ, ಅವ್ರದ್ದು ಇವ್ರದ್ದು ಜಮೀನಲ್ಲಿ ಕೆಲಸ ಇರುತ್ತಲ್ಲ, ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಬೇಸಿಗೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಮಾತ್ರ ಕೆಲ್ಸಕ್ಕೆ ಬರ್ತೀರಾ? ಮಳೆಗಾಲ ಬಂದ್ರೆ ಊರಲ್ಲಿ ಇರ್ತೀವಿ. ಅಲ್ಲೇನ್ ಕೆಲಸ ಮಾಡ್ತೀರಾ? ಅವ್ರದ್ದು ಎಲ್ಲರದ್ದು ಸ್ವಲ್ಪ ಜಮೀನ್ ಇದೆ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಮನೇಲಿ. ಇದೇ ತರನೇ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀರಾ? ಕಡೆ ಸರ್, ಆಲ್ಮೋಸ್ಟ್ ಎಲ್ಲಾ ಕಡೆನೂ ಇದೇ ತರ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಥವಾ ಬೇರೆ ರಾಜ್ಯಗಳಿಗೂ? ಎಲ್ಲ ರಾಜ್ಯಕ್ಕೇನು ಹೋಗಲ್ಲ ಸರ್, ಕರ್ನಾಟಕ ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ. ತೋಟದ ಕೆಲಸ ಅಂದ್ರೆ ಏನೇನ್ ಕೆಲಸ ಮಾಡ್ತೀರಾ ಅಲ್ಲಿ? ತೋಟದ ಕೆಲಸ ಏನಂದ್ರೆ ಬುಡ ಬಿಡಿಸೋದು, ಗೊಬ್ಬರ ಹಾಕೋದು, ಮಣ್ಣು ಹಾಕೋದು, ಕುರಿ ಗೊಬ್ಬರ, ಅದು ಇದು ಸಾವಯವ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಹಾಕ್ತಿವಿ. ಮತ್ತೆ ಆಮೇಲೆ ಮಣ್ಣು ಮಾಮೂಲಿ ಮಣ್ಣು ಹಾಕೋದು ಹಾಕ್ತಾರೆ, ಕೆಲವರೆಲ್ಲ ಹಾಕ್ತಾರೆ, ಕೆಲವ್ರು ಹಾಕಲ್ಲ, ಬುಡ ಬಿಡಿಸಿ ಹಂಗೆ ಮುಗಿಸ್ತಾರೆ. ಹಿಂಗೆ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾ ಇರ್ತಾರೆ. ಅಂದ್ರೆ ತೋಟದ ಕೆಲಸ ಯಾವ್ದಾವ್ದಿದೆ ಎಲ್ಲದೂ ಮಾಡ್ತೀರಾ? ಯಾವ್ದಾವ್ದು ಇರುತ್ತೆ ಎಲ್ಲ ಕೆಲಸ. ಔಷಧಿ ಹೊಡೆಯೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ, ಎಲ್ಲ ತರ ಹೊಡೆಯೋದಾಗ್ಲಿ, ಕಳೆನಾಶಕ ಹೊಡೆಯೋದಾಗ್ಲಿ, ಕಳೆ ಹೊಡೆಯೋದಾಗ್ಲಿ, ಕಪ್ಪೆರೆಯೋದಾಗ್ಲಿ ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ಕೂಲಿ ಕೆಲಸನೇ? ಎಲ್ಲ ಕೂಲಿ ಕೆಲಸ. ದಿನದ ಲೆಕ್ಕಾಚಾರ ಕೊಡ್ತಾರೆ ದುಡ್ಡು? ದಿನದ ಲೆಕ್ಕ ಮಾಡ್ತೀವಿ, ಇಲ್ಲಾಂದ್ರೆ ವಹಿಸ್ಕೊಂಡ್ ಮಾಡ್ತೀವಿ. ಗುತ್ತಿಗೆ ವಹಿಸ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟು ಬೇಗ ಮುಗಿಸ್ತೀರಾ, ಅದು ಹೊರಟ್ಬಿಡ್ಬೋದು? 6 ಗಂಟೆಗೆ ಹೋದ್ರೆ ಸಂಜೆ 4-4:15 ತನಕ ಮಾಡ್ತೀವಿ. ಅದೇ ಕೂಲಿ ಕೆಲಸ ಆದ್ರೆ ಟೈಮಿಂಗ್ಸ್ ಇರುತ್ತೆ, 6 ಗಂಟೆ 7 ಗಂಟೆ ತನಕ ಕೆಲಸ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಜಾಸ್ತಿ ವಹಿಸ್ಕೊಂಡೇ ಮಾಡೋದು. ಎಷ್ಟು ಜನ ಇದ್ದೀರಾ ಸರ್ ಇಲ್ಲಿ ಟೋಟಲ್? 25 ಜನ ಇದೀವಿ. 25 ಜನ ಇದ್ದೀರಾ? 25 ಜನಕ್ಕೆ ಎಷ್ಟು ಶೆಡ್ ಹಾಕಿದ್ದೀರಾ, ಇಲ್ಲಿ ಟೆಂಟ್ ಹಾಕಿದ್ದೀರಾ? 5 6 ಇದೆ. 5 ಕಡೆ ಒಲೆ ಹಚ್ಚಿದ್ದೀರಾ? ಊಟ ಇದು ಜೆಂಟ್ಸ್ ಎಲ್ಲ ಒಂದ್ ಕಡೆ ಸೆಟಲ್ ಮಾಡ್ತಾರೆ. ಒಂದು ಶೆಡ್ ಅಲ್ಲಿ ಮಲಗ್ತಾರೆ.
ಒಳ್ಳೆ ನೈಟ್ ಹೊತ್ತು. ಇಲ್ಲ ಸರ್ ಇರುತ್ತೆ, ಏನ್ ಮಾಡ್ತೀವಿ ಹಿಂಗೆ ಸೊಳ್ಳೆ ಬತ್ತಿ ಹಚ್ಕೊಳೋದು ಮಲಗೋದು. ನಮ್ಮ ಪರಿಸ್ಥಿತಿ ಹಿಂಗೆ, ಏನ್ ಮಾಡಕ್ಕಾಗಲ್ಲ. ಹಿಂಗೆ 360 ದಿವಸ ಇದೇ ಕೆಲಸನೇ, ಜೂನ್ ತಿಂಗಳವರೆಗೆ ಇದೇ ಕೆಲಸ. ಆಮೇಲೆ ಊರಿಗೆ ಹೋಗ್ಬಿಡ್ತಾರೆ ಎಲ್ಲರೂ. ಒಂದೇ ಒಂದು ಟೈಮಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ಮಳೆಗಾಲದಲ್ಲಿ ಮಾತ್ರ ಮನೆಯವ್ರ ಜೊತೆ ಅಲ್ಲ ಅವ್ರ ಜೊತೆ ಕಾಲ ಕಳೀತು ಮನೇಲಿ ಫ್ಯಾಮಿಲಿ ಜೊತೆಗೆ. ಇನ್ನು 360 ಇನ್ನು ಮಾಮೂಲಿ ಟೈಮ್ ಎಲ್ಲ ಇದೇ ಕೆಲಸನೇ. ಚಳಿಗಾಲ ಇರ್ಲಿ ಮಳೆ ಬರ್ಲಿ ಇದೇ ತರನೇ ಗುಡ್ಸ್ಲಾಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಕುರಿಗಾಯೋರು ಅಷ್ಟೇ, ಒಂದ್ ಕಡೆಯಿಂದ ಒಂದೂರಲ್ಲಿ ಇರ್ತಾರೆ, ಇನ್ನೊಂದು ಊರಿಗೆ ಹೋಗ್ಬಿಡ್ತಾರಲ್ಲ ಅವ್ರ ಲೈಫ್. ನಮ್ದು ಅದೇ ಪರಿಸ್ಥಿತಿನೇ. ಕುರಿಕಾಯರು ಏನ್ ಇದಿರುತ್ತೋ ನಮ್ದು ಅದೇ ತರ. ಇಲ್ಲೊಂದು 15 ದಿವಸ ಕೆಲಸ ಇದ್ರೆ ಇನ್ನೊಂದು ಊರಲ್ಲಿ ಒಂದು 15 ದಿವಸ ಹಿಂಗೆ ಮಾಡ್ತಾ ಎಲ್ಲ ಒಂದು ತಾಲೂಕಲ್ಲಿ. ಈಗ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ತಾಲೂಕು ಒಂದು 4-5 ತಾಲೂಕಲ್ಲಿ ಹಿಂಗೆ ಕೆಲಸ ಮಾಡ್ತಾ ಹೋಗ್ತೀವಿ. ಶೃಂಗೇರಿ, ಕೊಪ್ಪ, ಮಲ್ನಾಡ್ ಭಾಗದಲ್ಲಿ ಜಾಸ್ತಿ ಕೆಲಸ ಇರುತ್ತೆ. ಮಲ್ನಾಡ್ ಭಾಗದಲ್ಲಿ ಜಾಸ್ತಿ ಅಂದ್ರೆ ಅಲ್ಲಿ ಜನಗಳು ಸಿಗಲ್ವಲ್ಲ, ಹಂಗಾಗಿ ನಿಮ್ಮನ್ನ ದೂರದಿಂದ ಕರ್ಸ್ತಾರೆ ಕೆಲಸ ಮಾಡ್ಸಕ್ಕೆ. ಇಲ್ಲೆಲ್ಲ ಕೆಲಸ ಮಾಡಿಸ್ಕೊಂತಾರೆ. ಇಲ್ಲಿ ಲೋಕಲ್ ಜನ ಸಿಗೋದು ಕಡಿಮೆ, ಹೊರಗಡೆಯಿಂದ ಜನ ಬಂದ್ರೆ ಜಾಸ್ತಿ ಕೆಲಸ. ಅದೇ ಎಲ್ಲರೂ ಅವ್ರವ್ರ ಜಮೀನು ಇರುತ್ತೆ, ಮತ್ತೆ ತೋಟ ಇರುತ್ತೆ, ಕೆಲಸದಳ್ಗಳು ಕಡಿಮೆ. ಎಲ್ಲ ಇಲ್ಲಿ ಏನಂದ್ರೆ ಒಬ್ಬೊಬ್ರು 50 ಎಕರೆ 100 ಎಕರೆ 1000 ಎಕರೆ ಗಟ್ಟಲೆ ಇರುತ್ತಲ್ಲ, ಕೂಲಿಗಾರರು ಸಿಗಲಿಲ್ಲ. ನಮ್ಮ ಕಡೆಯಿಂದ ಇಲ್ಲಿ ಕರೆಸಿ ಕೆಲಸ ಮಾಡ್ತಾರೆ. ಇವಾಗ ತುಂಬಾ ಕತ್ಲಾಗ್ತಿರೋದ್ರಿಂದ ಎಲ್ಲರ ಟೆಂಟ್ಗಳ ಮುಂದೆನೂ ಲೈಟ್ ಆನ್ ಮಾಡಿದ್ದಾರೆ. ಅಕ್ಕ, ಇದು ಲೈಟು ಚಾರ್ಜ್ ಎಲ್ಲಿ ಮಾಡ್ಕೋತೀರಾ ನೀವು? ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ಬಿಸಿಲಲ್ಲಿ ಇಟ್ಟು ಹೋದ್ರೆ ಅದೇ ಚಾರ್ಜ್ ಆಗುತ್ತೆ. ಸೋಲಾರ್ ಸೋಲಾರ್ದು ಇದು. ಅಡುಗೆ ಏನು ಮಾಡ್ತಾ ಇದ್ದೀರಾ? ಚಿಕನ್ನ ಭಾನುವಾರದ ಬಾಡೂಟನಾ? ಭಾನುವಾರ ಮಾತ್ರ. ಸೋಮವಾರದಿಂದ ಶನಿವಾರದವರೆಗೂ ತರಕಾರಿ ಊಟ. ಭಾನುವಾರ ಬಂದರೆ ನಾನ್ ವೆಜ್ಜು. ನನ್ನ ಜೊತೆ ಒಬ್ಬನ ಗೆಳೆಯನ್ ಕರ್ಕೊಂಬಂದಿನಿ, ನಾನ್ ವೆಜ್ ತಿಂತಾರೆ. ಸ್ನೇಹಿತರೆ, ಭಾನುವಾರದ ಬಾಡೂಟ ರೆಡಿ ಆಗ್ತಿದೆ, ನಾನ್ ವೆಜ್ಜು. ಇಲ್ಲಿ ನೋಡಿ, ಒಳಕಲ್ಲಲ್ಲಿ ರುಬ್ತಾ ಇದ್ದಾರೆ. ಮಸಾಲೆ ರೆಡಿ ಆಗ್ತಿದೆ, ಇನ್ನೇನು ಚಿಕನ್ ಊಟ ರೆಡಿ ಆಗುತ್ತೆ. ನನ್ನ ಜೊತೆ ಬಂದಿರೋ ಫ್ರೆಂಡ್ ಕೂಡ ನಾನ್ ವೆಜ್ ತಿನ್ನೋಕೆ ರೆಡಿ ಇದ್ದಾರೆ. ಬೆಳಿಗ್ಗೆ ಎಷ್ಟು ಗಂಟೆ ಕೆಲಸಕ್ಕೆ ಹೋಗ್ತೀರಾ ನೀವು? 6 ಗಂಟೆಗೆ ಹೋಗ್ತೀರಾ. ಮತ್ತೆ ಬೆಳಿಗ್ಗೆ ಎದ್ದೇಳೋದು? ನಾವು ಹೆಣ್ಮಕ್ಳು 3:30ಗೆ ಎದ್ದೇಳ್ತೀರಾ? 3:30ಗೆ ಎದ್ದು ಅಡುಗೆ ಮಾಡೋದಾ? ಅಡಿಗೆ ಅನ್ನ ಸಾರು ಮುದ್ದೆ ಬೆಳಗ್ಗೆನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ಮಧ್ಯಾಹ್ನಕ್ಕೆ ಅನ್ನ, ಬೆಳಗ್ಗೆ ಮಾತ್ರ ಮುದ್ದೆ ಮಾಡ್ಕೊಂಡು ಹೋಗ್ತೀವಿ. ಬಾಕ್ಸಲ್ಲಿ ತಗೊಂಡೋಗ್ತೀರಾ? ಹಾಂ, ಇಲ್ಲಿದೆ ಬಾಕ್ಸ್, ಕರೆಕ್ಟು. ಸೊ ಬೆಳಿಗ್ಗೆ ಬೇಗ 3:30ಗೆ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡು ತಿಂಡಿಗೆ ಆಗಲಿ ಮತ್ತು ಮಧ್ಯಾಹ್ನದ ಊಟ ಆಗಲಿ ಇಲ್ಲಿಂದನೇ ಟಿಫನ್ ಬಾಕ್ಸಲ್ಲಿ ತಗೊಂಡೋಗ್ಬಿಡ್ತೀರಾ? ಮತ್ತು ಸಂಜೆ ಬಂದರೆ ಇವಾಗ ಮತ್ತೆ ಸಂಜೆಗೆ ರೆಡಿ ಮಾಡೋದು. ಎಷ್ಟು ಗಂಟೆಗೆ ಬರ್ತೀರಾ ಅಲ್ಲಿಂದ ಕೆಲಸದಿಂದ? ಸಂಜೆ 4 ಗಂಟೆಗೆ ಬರ್ತೀವಿ. ಇಲ್ಲಿ ಬರೋ ಅಷ್ಟಿಗೆ 4:30-5 ಗಂಟೆ ಆಗ್ತದೆ. ದೂರ ಹೋಗ್ತೀರಿ, ಆ ಥರ ಆದ್ರೆ 4:30 ಆಗ್ತದೆ. 4:30 ಆಗುತ್ತೆ. ಕ್ಯಾಂಪಿಗೆ ಬರೋಕ್ಕೆ. ಸೊ 4:30 ಆಗುತ್ತೆ. 4:30 ಬಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀರಾ? ಇಲ್ಲ ಸ್ನಾನಕ್ಕೆ, ಸ್ನಾನ, ಬಟ್ಟೆ. ನಾವು ಸ್ವಲ್ಪ ಎಲ್ಲ ರೆಡಿ ಆಗ್ತೀರಾ? ಅಂದರೆ ಕೆಲಸ ಮಾಡಿ ಸುಸ್ತಾಗಿರ್ತೀರಾ ಬೆಳಗ್ಗೆಯಿಂದ ಸಂಜೆ ತನಕ. ರೆಡಿ ಆಗಿ ಆಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀರಾ? ಅಡುಗೆ ಸ್ಟಾರ್ಟ್ ಮಾಡಿ ಮತ್ತೆ ಅಡುಗೆ ಎಲ್ಲ ಮುಗ್ದಾದ್ಮೇಲೆ ಜೊತೆ ಕೂತ್ಕೊಂಡು ಊಟ ಮಾಡ್ತೀರಾ? ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ ನೋಡಿ, ಅದೇ ಜಾಗದಲ್ಲಿ ಕೂತ್ಕೊಂಡು ಎಲ್ಲರೂ ಜೊತೆಗೆ ಊಟ ಮಾಡ್ತಾರೆ. ಸಿಟಿ ಕಡೆ ಎಲ್ಲ ಬಂದ್ಬಿಟ್ರೆ ದುಡ್ಡಿರುತ್ತೆ ಅವ್ರ ಹತ್ರ, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಜೊತೆ ಕೂತ್ಕೊಂಡು ಊಟ ಮಾಡಲ್ಲ, ಅಪ್ಪ ಅಮ್ಮನೂ ಮಾತಾಡ್ಸಲ್ಲ, ಅವ್ರ ಪಾಡಿಗೆ ಅವ್ರು ಗತ್ತು ಮಾಡ್ಕೊಂಡಿರ್ತಾರೆ. ಬಟ್ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂತಂದರೆ, ಬೆಳಗಿಂದ ಸಂಜೆ ತನಕ ತುಂಬ ಕಷ್ಟಪಡ್ತೀರಾ, ಸಂಜೆ ಆದರೂ ಜೊತೆ ಊಟ ಮಾಡ್ತೀರಾ. ನಿಮಗೆ ಯಾವತ್ತಾದರೂ ಬೇಜಾರಾಗಿದೆಯಾ? ನಾವು ಒಂದೂರಿಂದ ಒಂದೂರಿಗೆ ಹೋಗ್ಬಿಟ್ಟು ಇದೇ ಥರ ಕೆಲಸ ಮಾಡ್ಕೊಂಡು ಹೋಗೋದು ಅಂತ ಏನಾದರೂ ಯಾಕಂದ್ರೆ ಹೆವಿ ಕೆಲಸ ಮಾಡ್ತೀವಲ್ಲ, ಜೀವನ ಅಂದ್ರೆ ಇದೇ ಜೀವನ ಆಗ್ಬಿಡ್ತಲ್ಲ. ಈ ಕಾಡ್ ಪಕ್ಕದಲ್ಲೇ ನೀವು ಟೆಂಟ್ ಹಾಕಿದಿರಲ್ವಾ, ಇಲ್ಲೇನಕ್ಕೆ ಹಾಕಿದಿರ? ಬೇರೆ ಕಡೆನೂ ಹಾಕೋದಿತ್ತಲ್ಲ? ಹಳ್ಳ ಪಕ್ಕದಲ್ಲೇ ಹಾಕೋದು ಅಂದ್ರೆ ನೀವು ಯಾವ ಊರಿಗೆ ಹೋದ್ರು ಹಳ್ಳ ಪಕ್ಕದಲ್ಲೇ ಹಾಕೋದು. ಇಲ್ಲೆಲ್ಲಿದೆ ಹಳ್ಳ? ಪಕ್ಕದಲ್ಲೇ ಇದೆಯಾ? ಅಲ್ಲಿಂದ ನೀರು ತಂದ್ಬಿಟ್ಟು ಅಡುಗೆ ಮಾಡ್ಕೊಳಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಇಲ್ಲೇ ಹಾಕಿದ್ದೀರಾ? ನಾನು ಅದನ್ನ ಕೇಳಿದೆ ಒಬ್ರಿಗೆ, ಇಲ್ಲಿರೋ ಇನ್ನೊಬ್ರಿಗೆ ಕೇಳಿದೆ ನಿಮ್ಮ ಥರನೇ. ಸೊ ಅವರು ಸೋಲಾರ್ ಬ್ಯಾಟ್ರಿ, ಅದು ಸೋಲಾರ್ ಇಂದನೇ ಲೈಟ್ ಹತ್ತುತ್ತಾ ಇರೋದು ಅಂತ ಹೇಳಿದ್ರು. ಎಷ್ಟೊತ್ತಕ್ಕೆ ಹೊಡೆಯುತ್ತೆ ನಿಮ್ ಚಾರ್ಜ್ ಎಲ್ಲ ಹಾಕ್ತೀರಾ? ಅಂದ್ರೆ ಕೆಲ್ಸಕ್ಕೆ ಹೋಗ್ತಿರಲ್ಲ ಹಾಕ್ಬಿಡ್ತೀರಾ? ಏನ್ ಹೆಸರು ನಿಂದು? ಅಂದ್ರೆ ಸಾಕರ್ ಮನೆಯಲ್ಲೇ ಚಾರ್ಜ್ ಹಾಕಿರ್ತೀರಾ, ಅದನ್ನ ತಗೊಂಡ್ಬಿಟ್ಟು ಇವಾಗ ಯೂಸ್ ಮಾಡ್ತೀರಾ? ಎಷ್ಟು ಅವರ್ ಬರ್ತದೆ? ಬರುತ್ತಾ? ಹೋಗ್ಬಿಡುತ್ತೆ 8-9 ಗಂಟೆ ತಾನೇ ಹಚ್ಚಿದ್ರೆ ಹೋಗ್ಬಿಡುತ್ತೆ. ಮತ್ತೆ ಆಮೇಲೆ ನೈಟು ಸೋಲಾರ್ದೊಂದು ಇಟ್ಟಿದ್ದೀರಾ? ಸೋಲಾರ್ದೊಂದಿದೆ ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು. ಸ್ನೇಹಿತರೆ ಕೇಳಿಸ್ಕೊತಾ ಇದ್ದೀರಾ? ಅಂದ್ರೆ ಸೋಲಾರ್ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಲೈಟ್ನ.
ಸೋಲಾರ್ದ ಅಕಸ್ಮಾತ್ ಏನೋ ಮುಗಿದ್ರೆ ಇದನ್ನ ಯೂಸ್ ಮಾಡ್ತಾರೆ, ಇದು ಮುಗಿದ್ರೆ ಅದನ್ನ ಯೂಸ್ ಮಾಡ್ತಾರೆ. ಸೊ ಟೋಟಲ್ 2 ಇಟ್ಕೊಂಡಿರ್ತಾರೆ ಇವರು. ಮುದ್ದೆ ರೆಡಿ ಆಗ್ತಿದೆ ಬಾಡೂಟದ್ದು. ರಾಗಿ ಮುದ್ದೆ ಏನಿದು? ರಾಗಿ ಮುದ್ದೆ ರಾಗಿ ಮುದ್ದೆ. ರಾಗಿ ಮುದ್ದೆ ಅಲ್ಲ, ಸ್ವಲ್ಪ ವೈಟ್ ಇದೆಯಲ್ಲ, ಅನ್ನ ಹಾಕಿದ್ದೀರಾ ಅನ್ಸುತ್ತಲ್ಲ. ರಾಗಿನೂ ಹಾಕಿದ್ದೀರಾ, ಅನ್ನ ಹಾಕಿದ್ದೀರಾ. ಸ್ನೇಹಿತರೆ, ಭಾನುವಾರದ ಬಾಡೂಟ ರೆಡಿ ಆಗ್ತಾ ಇದೆ. ರೈಸ್ ರೆಡಿ ಆಗ್ತಿದೆ ನೋಡಿ, ಆ ಕಡೆ ಪಕ್ಕದಲ್ಲಿ ರೈಸ್ ರೆಡಿ ಆಗ್ತಿದೆ, ಇಲ್ಲಿ ಚಿಕನ್ನು. ಊಟ ಎಲ್ಲ ರೆಡಿ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರಂತೆ. ಅದಕ್ಕೆ ಇಲ್ಲಿ ನೋಡಿ ಫೈರ್ ಕ್ಯಾಂಪು ಮಧ್ಯದಲ್ಲಿ ಹಾಕಿರೋದು. ಅವ್ರವ್ರ ಮನೆಗಳ ಮುಂದೆ, ಅವ್ರವ್ರ ಟೆಂಟ್ಗಳ ಮುಂದೆ ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲರದು ಅಡುಗೆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ಬರ್ತಾರೆ, ಸುತ್ತಲೂ ಕುತ್ಕೊಂಡು ಊಟ ಮಾಡ್ತಾರಂತೆ. ಊಟ ರೆಡಿ ಆಯಿತು. ಇವಾಗೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ.